ಎಲ್ಲರಿಗೂ ನಮಸ್ಕಾರ. ಭಾರತ ದೇಶದ ಇತಿಹಾಸ, ಪುರಾಣ ಮತ್ತು ಋಷಿ ಪರಂಪರೆಗಳನ್ನು ನಾವು ಹಾಗೆ ಸ್ಥೂಲವಾಗಿ ಗಮನಿಸಿದಾಗ ಸಾಕಷ್ಟು ವ್ಯಕ್ತಿತ್ವಗಳು, ಅಸಂಖ್ಯ ವ್ಯಕ್ತಿತ್ವಗಳು ನಮ್ಮನ್ನು ಪ್ರಭಾವಿಸ್ತವೆ. ಈ ಎಲ್ಲ ವ್ಯಕ್ತಿತ್ವಗಳಲ್ಲೂ ಅತಿ ಹೆಚ್ಚು ಪ್ರಭಾವಿಸುವಂತಹ ವ್ಯಕ್ತಿತ್ವಗಳು ಕೆಲವು. ಅವುಗಳಲ್ಲಿ ಒಂದು ಭಗವಾನ್ ವೇದವ್ಯಾಸರದ್ದು. ಇವರು ಹಲವಾರು ಅಂಶಗಳಿಂದ ಪ್ರಮುಖರಾಗ್ತಾರೆ. ಆ ಹಿನ್ನೆಲೆಯಲ್ಲೇ ನಾವು ಇವರನ್ನು ಸಂಪೂರ್ಣವಾಗಿ ಜೀವನ ಚರಿತ್ರೆಯ ರೀತಿಯಲ್ಲಿ ಇವರನ್ನು ತಿಳ್ಕೊಂಡ್ರೆ ನಾವು ಭಾರತೀಯರಾಗಿರೋದಕ್ಕೆ ಹೆಮ್ಮೆ ಅನಿಸುತ್ತೆ. ಇವರನ್ನು ವೇದವ್ಯಾಸರು ಅಂತಲೇ ಅತಿ ಹೆಚ್ಚಾಗಿ ಗುರುತಿಸೋದು ನಾವು. ಇವ್ರ ಕಾಲವನ್ನು ನಾವು ತಿಳ್ಕೋಬೇಕು ಅಂದರೆ ಅದಕ್ಕೆ ಆಧಾರ ಅಂದರೆ ಇವರೇ ಸ್ವತಃ ರಚಿಸಿರುವ ಮಹಾಕಾವ್ಯ ಮಹಾಭಾರತ ನಡೆದಿದ್ದು ದ್ವಾಪರ ಯುಗದಲ್ಲಿ. ಹೀಗಾಗಿ ವ್ಯಾಸರ ಕಾಲವನ್ನು ನಾವು ದ್ವಾಪರ ಯುಗ ಅಂತಲೇ ಭಾವಿಸ್ಬೋದು. ಇನ್ನು ಇವರ ವಂಶದ ಹಿನ್ನೆಲೆಯನ್ನು ನೋಡೋಕೆ ಹೊರಟ್ರೆ ನಾವು ವ್ಯಾಸರ ತಂದೆ ಮಹಾನ್ ಶ್ರೇಷ್ಠ ಪರಾಶರ ಮುನಿ, ತಾಯಿ ಮತ್ಸ್ಯಗಂಧಿ ಅಥವಾ ಸತ್ಯವತಿ ಎಂದು. ಈ ಸತ್ಯವತಿ ಮತ್ತು ಮತ್ಸ್ಯಗಂಧಿ ಯಾರು ಅಂದರೆ ಮತ್ಸ್ಯ ರಾಜ್ಯದಲ್ಲಿ ಮೀನುಗಾರರ ಮುಖಂಡನಾಗಿರ್ತಕ್ಕಂತಹ ದಾಶರಾಜನ ಸಾಕು ಮಗಳು. ಹಾಗಾದರೆ ದಾಶರಾಜ ಇವಳ ಸಾಕು ಮಗ ತಂದೆ ಆದರೆ, ಈಕೆ ದಾಶರಾಜನಿಗೆ ಸಾಕು ಮಗಳಾದರೆ ತಂದೆ ಯಾರು? ಇಲ್ಲೂ ಕೂಡ ಸತ್ಯವತಿಯ ಜನನ ತುಂಬ ಕುತೂಹಲ ರೋಚಕವಾಗಿರುವಂತಹ ಪೌರಾಣಿಕ ಕಥೆಯಾಗಿದೆ. ಒಂದು ಸಾರಿ ಏನಾಗುತ್ತೆ ಅಂದರೆ, ಛೇದಿ ಅನ್ನತಕ್ಕಂತಹ ದೇಶದ ರಾಜ ಉಪಚರ್ಯ ವಸು ಅಂತ ಹೇಳಿ ಅವನು ಪುಷ್ಪಕ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸಿರ್ತಾನೆ. ಆ ಪ್ರಯಾಣವನ್ನು ಬೆಳೆಸಿದಂತಹ ಸಂದರ್ಭದಲ್ಲಿ ಪರಿಸರದಲ್ಲಿ ಉಂಟಾದಂತಹ ಬದಲಾವಣೆಗಳಿಂದ ಆತನಲ್ಲಿ ತನ್ನ ಪತ್ನಿಯ ನೆನಪುಗಳು ಮರುಕಳಿಸ್ತವೆ. ಅದರ ಪ್ರತಿಫಲವಾಗಿ ಅವನಿಗೆ ಸತಿಯ ಮೋಹದಿಂದಾಗಿ ಸ್ಖಲನ ಆಗುತ್ತೆ, ವೀರ್ಯಸ್ಖಲನವಾಗುತ್ತೆ. ಆ ವೀರ್ಯಸ್ಖಲನ ಆ ಪುಷ್ಪಕ ವಿಮಾನದಿಂದ ಯಮುನಾ ನದಿಯಲ್ಲಿ ಬೀಳುತ್ತೆ. ಆ ಯಮುನಾ ನದಿಯಲ್ಲಿ ಬಿದ್ದಾಗ ಆ ಯಮುನಾ ನದಿಯಲ್ಲಿ ಅದ್ರಿಕೆ ಅನ್ನುವಂತಹ ಅಪ್ಸರೆ ಶಾಪಗ್ರಸ್ತಳಾಗಿ ಮೀನಿನ ರೂಪವನ್ನು ಪಡೆದು ವಾಸವಾಗಿರ್ತಾಳೆ. ಆ ಪುಷ್ಪಕ ವಿಮಾನದಿಂದ ಉಪಚರ ವಸುವಿನ ವೀರ್ಯಸ್ಖಲನವಾಗಿ ಯಮುನಾ ನದಿಗೆ ಬಿದ್ದಿದ್ದನ್ನು ಈ ಶಾಪಗ್ರಸ್ತಳಾಗಿರುವ ಅಪ್ಸರೆ ಅದ್ರಿಕೆ ಅನ್ನೋಳು ಸೇವಿಸ್ತಾಳೆ. ಇದರ ಪ್ರತಿಫಲವಾಗಿ ಆ ಅದ್ರಿಕೆ ಅನ್ನುವ ಮೀನಿನ ಹೊಟ್ಟೆಯಲ್ಲಿ ಮಕ್ಕಳು ರೂಪವನ್ನು ಪಡ್ಕೋತಾರೆ. ಈ ಮೀನನ್ನು ಈ ದಾಶರಾಜ ಅಂತಕ್ಕಂಥವನು, ಅಂದರೆ ಮೀನುಗಾರರ ಮುಖಂಡಾಗಿರುವ ದಾಶರಾಜ ಒಂದಿನ ಬಲೆ ಹಾಕಿ ಹಿಡಿತಾನೆ. ಹಿಡಿದಾಗ ಇನ್ನಿತರ ಮೀನುಗಳಿಗಿಂತ ತುಂಬ ವಿಶೇಷವಾಗಿರುವ ಈ ಮೀನನ್ನು ಕಂಡು ಕುತೂಹಲದಿಂದ ಅದರ ಹೊಟ್ಟೆಯನ್ನು ಸೀಳಿ ನೋಡ್ತಾನೆ. ಅದರಲ್ಲಿ 2 ಮಕ್ಕಳಿರ್ತಾರೆ. ಒಂದು ಗಂಡು ಮಗು ಇರುತ್ತೆ, ಇನ್ನೊಂದು ಹೆಣ್ಣು ಮಗು ಇರುತ್ತೆ. ಆಶ್ಚರ್ಯ ಆಗುತ್ತೆ. ಆಗ ಆತನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಆ 2 ಮಕ್ಕಳನ್ನು ತೆಗೆದುಕೊಂಡು ತನ್ನ ದೇಶದ ರಾಜನಾಗಿರುವ ಮತ್ಸ್ಯರಾಜನ ಹತ್ರಕ್ಕೆ ಹೋಗಿ ಅವುಗಳನ್ನು ತೋರಿಸ್ತಾನೆ. ಮತ್ಸ್ಯರಾಜ ನೋಡ್ತಾನೆ. ಆಗ ಆ ಮಗುವಿಗೆ ಮತ್ಸ್ಯರಾಜ ಅಂತ ಗಂಡು ಮಗುವಿಗೆ ಹೆಸರನ್ನಿಡ್ತಾನೆ. ಹೆಣ್ಣು ಮಗುವಿನ ದೇಹದಿಂದ ಮೀನಿನ ಮತ್ಸ್ಯ ಅಂದರೆ ಮೀನಿನ ವಾಸನೆ ಬರ್ತಾ ಇತ್ತು. ಅದಕ್ಕೆ ಆ ಹೆಣ್ಣು ಮಗುವಿಗೆ ಮತ್ಸ್ಯಗಂಧಿ ಅಂತ ಹೆಸರಿಡ್ತಾನೆ. ಗಂಡು ಮಗುವನ್ನು ಆ ರಾಜನೇ ಇಟ್ಕೋತಾನೆ. ಅವನನ್ನು ಮತ್ಸ್ಯರಾಜನಾಗಿ ಬೆಳೆಸ್ತಾನೆ. ಹೆಣ್ಣು ಮಗುವನ್ನು ಆ ದಾಶರಾಜನಿಗೆ ವಾಪಸ್ ಕೊಟ್ಟು ಇವಳನ್ನು ನೀನೇ ಸಾಕು ಅಂತ ಹೇಳ್ತಾನೆ. ಹೀಗಾಗಿ ಆ ಮತ್ಸ್ಯಗಂಧಿ ಅನ್ನೋಳು ಈ ದಾಶರಾಜನ ಮನೆಯಲ್ಲಿ ಆತನ ಸಾಕು ಮಗಳಾಗಿ ಮುಂದೆ ಸತ್ಯವತಿ ಅನ್ನೋ ಹೆಸರನ್ನು ಪಡ್ಕೊಂಡು ಬೆಳೀತಾ ಹೋಗ್ತಾಳೆ, ದೊಡ್ಡವಳು ಆಗ್ತಾಳೆ. ಆದರೆ ಅವಳು ಬೆಳೀತಾ ದೊಡ್ಡವಳಾದ ಹಾಗೆಯೇ ಅವಳ ದೇಹದಿಂದ ಬರುವ ಮೀನಿನ ವಾಸನೆ ಮಾತ್ರ ಹೋಗಿರಲ್ಲ. ಆದರೆ ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ. ರೂಪ, ಲಾವಣ್ಯ, ಕಾಂತಿ, ಆಕರ್ಷಕ ಎಲ್ಲಕ್ಕಿಂತ ಹೆಚ್ಚಾಗೇ ಇರುತ್ತೆ ಅವಳಿಗೆ. ಹಾಗೆಯೇ ಅವಳು ಆ ಬೆತ್ಸನ ಮನೆಯಲ್ಲಿ ಬೆಳೆದಿದ್ದರಿಂದ ಆ ಬೆತ್ಸನ ಕಾಯಕವೇ ಅವಳ ಕಾಯಕವೂ ಕೂಡ ಆಗುತ್ತೆ. ತಂದೆ ಜೊತೆಗೆ ಮೀನು ಹಿಡಿಯೋಕ್ಕೆ ಹೋಗ್ತಿರ್ತಾಳೆ. ಆಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಯಮುನಾ ನದಿಯ ದಂಡೆ ಮೇಲೆ ಇವರು ವಾಸವಾಗಿರೋದ್ರಿಂದ ಈ ದಡದಿಂದ ಆ ದಡಕ್ಕೆ
ಸಂಚಾರವನ್ನು ಬಯಸುವವರಿಗೆ ದೋಣಿ ಸಂಚಾರದಲ್ಲಿ ಅವರಿಗೆ ದೋಣಿಯನ್ನು ನಡೆಸಿ ಅವಳನ್ನು ಮುಂದಕ್ಕೆ ಸಾಗಿಸ್ತಿರ್ತಾಳೆ. ಈ ಸಂದರ್ಭದಲ್ಲಿ ಅವಳು ಬೆಳೆದು ಯೌವನಸ್ಥಳಾಗಿ ದೊಡ್ಡವಳಾಗಿ ಎಲ್ಲರ ಕಣ್ಕುಕ್ಕುವ ಹಾಗೆ ರೂಪ ಲಾವಣ್ಯವನ್ನೆಲ್ಲ ತುಂಬಿಕೊಂಡಿರೋ ಹೆಣ್ಮಗಳಾಗಿರ್ತಾಳೆ. ಇಂಥ ಸಂದರ್ಭದಲ್ಲಿ ಈ ಕಡೆಗೆ ಒಂದು ಘಟನೆ ನಡೆದಿರುತ್ತೆ. ಬ್ರಹ್ಮನ ಮಾನಸ ಪುತ್ರ ವಸಿಷ್ಠರು. ವಸಿಷ್ಠರಿಗೆ 100 ಜನ ಮಕ್ಕಳು. ಅದರಲ್ಲಿ ಮೊದಲನೇವನು ಹಿರಿಯವನು ಅಂದರೆ ಶಕ್ತಿ ಮುನಿ. ಆ ಶಕ್ತಿ ಮುನಿ ಮತ್ತು 100 ಜನ ಅವನ ಸಹೋದರರು ಎಲ್ಲರೂ ನಾಶ ಆಗೋಕ್ಕೆ ಕಾರಣ ವಿಶ್ವಾಮಿತ್ರನಾಗ್ತಾನೆ. ಅದನ್ನು ನಾನು ಇನ್ನೊಂದು ಸರಿ ಆ ಕಥೆಯನ್ನು ನಿಮಗೆ ಹೇಳ್ತೀನಿ. ಈ ಶಕ್ತಿ ಮುನಿಯ ಮಗ ಪರಾಶರ. ಈ ಪರಾಶರ ಮುನಿಗಳು ತಂದೆಯನ್ನು ಕಳ್ಕೊಂಡು ತಾತ ವಸಿಷ್ಠರ ಗುರುತ್ವದಲ್ಲಿ ಪೋಷಣೆಯಲ್ಲಿ ಬೆಳೆದು ಮಹಾನ್ ಬುದ್ಧಿವಂತ ಪಾಂಡಿತ್ಯವನ್ನು ಪಡ್ಕೊಂಡು ದೊಡ್ಡ ಋಷಿಯಾಗಿ ಹೆಸರುವಾಸಿಯಾಗ್ತಾರೆ. ಆದರೆ ಇವರು ಒಂದು ಸಾರಿ ಪರಾಶರ ಮುನಿಗಳು ತನ್ನ ತಂದೆಯಾಗಿರ್ತಕ್ಕಂಥ ಶಕ್ತಿ ಮುನಿ ಮತ್ತು ತನ್ನ ಚಿಕ್ಕಪ್ಪಂದಿರ ಸಾವಿಗೆ ಕಾರಣ ಏನು ಅಂತ ತಿಳ್ಕೊಂಡ್ಮೇಲೆ ಅದಕ್ಕೆ ಸಮಾಜವನ್ನು ನಾನು ಉದ್ಧರಿಸೋದು, ರಾಜನಲ್ಲಿರ್ತಕ್ಕಂಥ ಅಹಂಕಾರವನ್ನು ತೆಗಿಬೇಕು ಮತ್ತು ಬ್ರಾಹ್ಮಣರಲ್ಲಿ ಜ್ಞಾನವನ್ನು ತುಂಬಬೇಕು. ಇವೆರಡೂ ಕೆಲಸವನ್ನು ಮಾಡಿದರೆ ಮಾತ್ರ ನಾನು ನನ್ನ ತಂದೆಗೆ ಮತ್ತು ಚಿಕ್ಕಪ್ಪಂದಿರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸ್ಬೋದು ಅನ್ನುವಂಥ ಒಂದು ಉದ್ದೇಶವನ್ನು ಹೊಂದುತ್ತಾರೆ. ಆ ಕತೆ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಈ ಮಾತುಗಳಿಗೆ ನೀವು ಸ್ಪಷ್ಟವಾಗಿ ಅರ್ಥವನ್ನು ಕಲ್ಪಿಸ್ಕೋಬೋದಾಗುತ್ತೆ. ಆ ಕಥೆಯನ್ನು ನಾನು ನಿಮಗೆ ಇನ್ನೊಂದು ಸರಿ ಹೇಳ್ತೀನಿ. ಹೀಗೆ ಈ ಉದ್ದೇಶವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಸಂಚರಿಸ್ತಾ ಇರುವಂತಹ ಪರಾಶರ ಮುನಿಗಳು ರಾಜರ ಅಹಂಕಾರ ಕಡಿಮೆ ಮಾಡೋಕ್ಕೆ, ಬ್ರಾಹ್ಮಣರ ಜ್ಞಾನವನ್ನು ಹೆಚ್ಚು ಮಾಡೋಕ್ಕೆ, ಸಮಾಜ ಸುಧಾರಣೆ ಆಗೋಕ್ಕೆ ಬೇಕಾಗಿರುವ ಎಲ್ಲ ರೀತಿಯಿಂದಲೂ ಉಪನ್ಯಾಸ, ತಿಳುವಳಿಕೆ, ಬುದ್ಧಿವಂತಿಕೆ ತನ್ನ ಎಲ್ಲವನ್ನು ಬಳಸಿಕೊಂಡು ಆ ದಿಟ್ಟಿನಲ್ಲಿ ಮುಂದುವರಿತಾರೆ. ಇದು ಕೆಲವೊಂದಷ್ಟು ಜನಕ್ಕೆ ಸರಿ ಅನಿಸಂಗಿಲ್ಲ. ಆವಾಗ ಅವರು ಒಂದಿನ ಆಶ್ರಮದಲ್ಲಿ ವಾಸವಾಗಿದ್ದಾಗ ಅವ್ರ ಮೇಲ್ಗಡೆಗೆ ಮಾರಣಾಂತಿಕ ಹಲ್ಲೆನೇ ನಡೆಸಿಬಿಡ್ತಾರೆ ಬುದ್ಧಿಗೇಡಿ ಜೀವಿಗಳು. ಆವಾಗ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಯಮುನಾ ನದಿ ದಡಕ್ಕೆ ಬರ್ತಾರೆ. ಅಲ್ಲಿ ಸತ್ಯವತಿ ದೋಣಿಯನ್ನು ಸಿದ್ಧ ಮಾಡ್ಕೊಂಡಿರ್ತಾಳೆ. ಅನಿವಾರ್ಯವಾಗಿ ಆ ದೋಣಿಯನ್ನು ಹತ್ಕೋತಾರೆ. ಸತ್ಯವತಿ ದೋಣಿಯನ್ನು ಮುನ್ನಡೆಸ್ತಾರೆ. ಏನು ಎಂತ ವಿಷಯವನ್ನು ಪರಾಶರರಿಂದ ತಿಳ್ಕೊಂಡ ತಕ್ಷಣ ದಾಶರಾಜ ಇದ್ದವನು ಮತ್ತೆ ಆ ಜನ ಇವ್ರ ಮೇಲೆ ಹಲ್ಲೆ ಮಾಡಿದರೆ ಇವ್ರ ಜೀವಕ್ಕೆ ಅಪಾಯ, ಇಂಥ ಶ್ರೇಷ್ಠರು ಮುನಿಗಳನ್ನು ಕಾಪಾಡುವುದು, ಅವ್ರ ರಕ್ಷಣೆ ಮಾಡುವುದು ನಮ್ಮ ಧರ್ಮ ಅಂತ ಹೇಳಿ ಆ ಯಮುನಾ ನದಿಯ ದಂಡೆಯಿಂದ ದೋಣಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಮಧ್ಯದಲ್ಲಿರ್ತಕ್ಕಂತಹ ಒಂದು ದ್ವೀಪದಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಅಯನ ಅಂದರೆ ಗುಡಿಸಲನ್ನು ನಿರ್ಮಿಸಿ ಅವರಿಗೆ ಅಲ್ಲಿ ಪರಾಶರನ್ನು ಅಲ್ಲಿಗೆ ಇರಿಸಿ ಅವರಿಗೇನು ಮಾಡ್ತಾರೆ ಅಂದರೆ ವೈದ್ಯಕೀಯ ಶುಶ್ರೂಷೆಯನ್ನು ಮಾಡ್ತಾರೆ. ಆದರೆ ತುಂಬ ಗಾಯ ಆಗಿರುತ್ತೆ, ಮಾರಣಾಂತಿಕ ಹಲ್ಲೆ ಆಗಿರುತ್ತೆ. ಆ ಗಾಯಗಳಿಂದ ವಾಸಿಯಾಗೋಕೆ ಅವ್ರಿಗೆ ಸುಮಾರು ದಿನಗಳೇ ಬೇಕಾಗಬಹುದು ಅಂತ ಗೊತ್ತಾಗುತ್ತೆ. ಆವಾಗ ಅವರ ಯೋಗಕ್ಷೇಮ ಶುಶ್ರೂಷೆ, ಅವರ ಸೇವೆಯನ್ನು ಮಾಡೋಕ್ಕೆ ಈ ದಾಶರಾಜ ಇದ್ದವನು ತನ್ನ ಮಗಳಾಗಿರುವ ಸತ್ಯವತಿಯನ್ನೇ ಅಲ್ಲಿಗೆ ನೇಮಿಸ್ತಾನೆ. ನಂತರ ಇವರು ಮತ್ತು ತಮ್ಮ ಕಾಯಕಗಳಿಗೆ ಹೊರಟೋಗ್ತಾರೆ. ಈ ಸತ್ಯವತಿ ಇದ್ದವಳು ಪರಾಶರ ಮುನಿಗಳಿಗೆ ಸೇವೆಯನ್ನು ಮಾಡ್ತಾ, ಶುಶ್ರೂಷೆಯನ್ನು ಮಾಡ್ತಾ ದಿನಗಳು ಕಳೀತಾ ಇದ್ದ ಹಾಗೆ ಆ ಪರಾಶರರಿಗೆ ಇವಳ ಸೇವೆ, ಪ್ರಾಮಾಣಿಕತೆ, ನಿಷ್ಠೆ, ಇವಳ ರೂಪ ಲಾವಣ್ಯ ಇದನ್ನೆಲ್ಲ ನೋಡಿ ಇವಳ ಮೇಲೆ ಮೋಹಗೊಂಡು ಅವಳನ್ನೇ ಅಲ್ಲೇ ಬಹುಶಃ ಗಾಂಧಾರ ವಿವಾಹ ಆಗಿರಬಹುದು ಅನಿಸುತ್ತೆ. ಅವರಿಬ್ಬರ 1 ವರ್ಷಕ್ಕಿಂತಲೂ ಹೆಚ್ಚಿನ ಕಾಲ ಆ ದ್ವೀಪದಲ್ಲೇ ಅವರಿಬ್ಬರು ವಾಸವಾಗ್ತಾರೆ. ಅದರ ಪ್ರತಿಫಲವಾಗಿ ಒಂದು ಗಂಡು ಮಗು ಜನಿಸುತ್ತೆ. ಆ ಗಂಡು ಮಗುವೇ ಯಾರು ಅಂದರೆ ನಾನಿವತ್ತು ಹೇಳೋಕೆ ಹೊರಟಿರುವ ವಿಷಯದ ಕೇಂದ್ರ ವಿಷಯ ಭಗವಾನ್ ವೇದವ್ಯಾಸರು. ವ್ಯಾಸರು ಅಂತ ಹೆಸರು ಬರೋ ಕಾರಣ ಏನು? ಅವ್ರ ನಿಜವಾದ ಹೆಸರು ಏನು? ಅವ್ರ ನಿಜವಾದ ಹೆಸರು ಕೃಷ್ಣ ಅಂತ. ಮಗು ಹುಟ್ಟಿದಾಗ ಶ್ಯಾಮಲ ವರ್ಣವನ್ನು ಪಡ್ಕೊಂಡಿರ್ತದೆ, ಅದಕ್ಕೋಸ್ಕರ ಅವನಿಗೆ ಕೃಷ್ಣ ಅಂತ ಕರೀತಾರೆ. ಮತ್ತು ಆ ಮಗು ತುಂಬ ಆಕರ್ಷಣೀಯವಾಗಿರ್ತದೆ ನೋಡೋಕ್ಕೆ. ಹೀಗಾಗಿ ಕೃಷ್ಣ ಅಂದರೆ ಆಕರ್ಷಣೀಯ ಅಂತಲೂ ಅರ್ಥ. ಆಮೇಲೆ ಆ ಮಗು ದ್ವೀಪದಲ್ಲಿ ಹುಟ್ಟಿರೋದ್ರಿಂದ ಅವನಿಗೆ ಕೃಷ್ಣ ದ್ವೈಪಾಯನ ಅಂತಲೂ ಕರೀತಾರೆ. ಅವನ ಮಗು
ಸ್ವಲ್ಪ ದೊಡ್ಡವನಾಗಿರ್ತಾನೆ, ಇನ್ನೂ ಪೂರ್ಣ ತಿಳುವಳಿಕೆ ಬಂದಿರೋಲ್ಲ, ಅಂಬೆಗಾಲಿಡ್ತಿರ್ತಾರೆ. ಆವಾಗ ಪೂರ್ಣ ಚೇತರಿಸಿಕೊಂಡಂಥ ಪರಾಶರರು ಸತ್ಯವತಿಗೆ ಹೇಳಿ ವಾಪಸ್ಸು ತಮ್ಮ ಸಮಾಜದ ಉದ್ಧಾರ, ಜನರ ತಿಳುವಳಿಕೆ, ಅಜ್ಞಾನವನ್ನು ತೊಡೆಯುವ ಕಾರ್ಯಕ್ರಮದಲ್ಲಿ ಮಗ್ನರಾಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ನಂತರ ಸುಮಾರು ಒಂದು 5-6 ವರ್ಷಗಳ ನಂತರ ಮರಳಿ ಅಲ್ಲಿಗೆ ಬರ್ತಾರೆ. ಯಮುನಾ ನದಿ ತೀರಕ್ಕೆ ಬರ್ತಾರೆ, ಸತ್ಯವತಿಯನ್ನು ಭೇಟಿಯಾಗ್ತಾರೆ. ಆ ಸತ್ಯವತಿಯನ್ನು ಭೇಟಿಯಾಗಿ ತಮ್ಮ ಪ್ರೇಮದ ಪ್ರತಿಫಲವಾಗಿರುವಂತಹ ವ್ಯಾಸ ಅನ್ನೋ ಮಗುವನ್ನು, ಕೃಷ್ಣನನ್ನು ಕಾಣ್ತಾರೆ. ಮತ್ತು ಇವನಿಗೆ ಕೃಷ್ಣ ದ್ವೈಪಾಯನ ಅಂತ ಹೆಸರಿದ್ರು ವ್ಯಾಸ ಅಂತ ಯಾಕೆ ಕರೀತಾರೆ ಅಂದರೆ ಸತ್ಯವತಿಗೆ ಇನ್ನೊಂದು ಹೆಸರಿತ್ತು, ವಾಸವಿ ಅಂಥೇಳಿ. ಆ ವಾಸವಿಯ ಮಗನಾಗಿರೋದ್ರಿಂದ ಇವನಿಗೆ ವಾಸವೇಯ ಅಥವಾ ವ್ಯಾಸ ಅಂತ ಹೆಸರು ಬಂತು ಅನ್ನೋದು ಒಂದು ಪ್ರತೀತಿ ಇದೆ. ಅವರು ವಾಪಸ್ಸು ಅಲ್ಲಿಗೆ ಬಂದಾಗ ತಮ್ಮ ಮಗು ವ್ಯಾಸನನ್ನು ನೋಡ್ತಾರೆ, ಕೃಷ್ಣ ದ್ವೈಪಾಯನನ್ನು ನೋಡ್ತಾರೆ. ಆತನ ಮಾತು, ಬುದ್ಧಿವಂತಿಕೆ, ಆತನ ತಾರ್ಕಿಕ ಮನೋಭಾವ ಎಲ್ಲವನ್ನು ಗುರುತಿಸಿ ಪರಾಶರರಿಗೆ ತುಂಬ ಖುಷಿಯಾಗುತ್ತೆ. ಆತನು ಲೋಕೋತ್ತರನಾಗ್ತಾನೆ, ಲೋಕವನ್ನು ಉದ್ಧಾರ ಮಾಡ್ತಾನೆ, ವಿಷ್ಣುವಿನ ಸ್ವರೂಪವೇ ಆಗಿದ್ದಾನೆ ಅಂತ ಹೇಳಿ ಗುರುತಿಸ್ತಾರೆ. ಗುರುತಿಸಿ ಅವನಿಗೆ ತಾವೇ ಗುರುಗಳಾಗಿ ದೀಕ್ಷೆಯನ್ನು ಕೊಡ್ತಾರೆ. ಅವನನ್ನು ಕರೆದುಕೊಂಡು ಹೋಗಿ ಅವನಿಗೆ ತ್ರಿಕಾಲ ಜ್ಞಾನವನ್ನು ಎಲ್ಲವನ್ನೂ ದಾರಿ ಎರೆಯೋಕ್ಕೆ ಸನ್ನದ್ಧರಾಗ್ತಾರೆ. ಆದರೆ ಈ ಸಂದರ್ಭದಲ್ಲಿ ತಾಯಿಯನ್ನು ಬಿಟ್ಟು ಅವರು ಹೋಗಬೇಕಾದ್ರೆ ಸತ್ಯವತಿಗೆ ಮಮತೆ ಅನ್ನೋದು ಕಾಡುತ್ತೆ, ವಾತ್ಸಲ್ಯ ಅನ್ನೋದು ಅವಳನ್ನು ಆವರಿಸುತ್ತೆ. ಆವಾಗ ಪರಾಶರರು ಅವಳಿಗೆ ಕೆಲವೊಂದಷ್ಟು ಆಶೀರ್ವಾದಗಳನ್ನು ನೀಡ್ತಾರೆ. ಆ ಜನ್ಮದಿಂದ ನಿನ್ನಲ್ಲಿ ಇದ್ದಂತಹ ಈ ಮತ್ಸ್ಯದ ಗಂಧ ಇಂದಿನಿಂದನೇ ದೂರವಾಗಿ ನೀನು ಯೋಜನ ಗಂಧಿಯಾಗು. ಯೋಜನ ಅಂದರೆ ಆಗಿನ ಕಾಲದಲ್ಲಿ ದೂರವನ್ನು ಅಳೆಯುವಂಥ ಒಂದು ಪರಿಮಾಣ. ಅದು ಅಂದರೆ ದೂರದವರೆಗೂ ಕೂಡ ನಿನ್ನ ದೇಹದಿಂದ ಮತ್ಸ್ಯದ ಗಂಧ ಹೋಗಿ ಸುಗಂಧ ಬರಲಿ. ಇಂದಿನಿಂದ ನೀನು ಮತ್ಸ್ಯಗಂಧಿ ಅಲ್ಲ, ಯೋಜನಗಂಧಿ, ಸುಗಂಧಗಂಧಿ ಅಂತ ಹೇಳ್ತಾರೆ. ಆಮೇಲೆ ಈ ಒಂದು ಘಟನೆಯಿಂದ ನಿನ್ನಲ್ಲಿ ಒಂದು ಅಕಾಲಿಕವಾದಂತಹ ಗಾಂಭೀರ್ಯ ಬಂದ್ಬಿಟ್ಟಿದೆ ನಿನ್ನ ಮುಖದ ಮೇಲೆ. ಅದು ನಿನ್ನ ಮುಂದಿನ ಭವಿಷ್ಯಕ್ಕೆ ಅನಾನುಕೂಲ ಆಗದೇ ಇರಲಿ ಅಂತ ಹೇಳಿ ನಿನ್ನಲ್ಲಿರ್ತಕ್ಕಂತಹ ಈ ಅಕಾಲಿಕ ಗಾಂಭೀರ್ಯ ಹೊರಟು ಹೋಗಿ ನಿನ್ನ ಕನ್ಯತ್ವ ಮರಳಿ ಆ ಕನ್ಯತ್ವದ ಮುಗ್ಧತೆ ನಿನ್ನ ಮುಖದ ಮೇಲೆ ಆವರಿಸಲಿ ಅಂತ ಹೇಳಿ ಆಶೀರ್ವದಿಸ್ತಾರೆ. ಆಮೇಲೆ ಈ ನಿನ್ನ ಮತ್ತು ನನ್ನ ಸಂತಾನವಾಗಿರುವ ವ್ಯಾಸನನ್ನು ಇಡೀ ಲೋಕೋತ್ತರನಾಗಿ, ಇಡೀ ಲೋಕವೇ ಮೆಚ್ಚುವಂತಹ ಮಹಾನ್ ವ್ಯಕ್ತಿಯನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಆಶೀರ್ವದಿಸ್ತಾರೆ. ಅದೇ ರೀತಿ ಅವೆಲ್ಲ ಆಶೀರ್ವಾದಗಳು ಅವಳಿಗೆ ಫಲವಾಗ್ತವೆ. ಆಮೇಲೆ ಈ ವ್ಯಾಸ ಅನ್ನೋ ಮಗು ತಾಯಿಗೂ ಕೂಡ ಒಂದು ಭರವಸೆಯನ್ನು ಕೊಡ್ತಾನೆ. ಮಾತೆ, ನೀನು ಯಾವಾಗ ನಿನ್ನ ಜೀವನದಲ್ಲಿ ಅಥವಾ ನಿನ್ನ ಸಂತಾನಗಳಿಗೆ ನಿನ್ನ ಮುಂದಿನ ಜೀವನದಲ್ಲಿ ಯಾವಾಗ ನೀನು ನನಗೆ ಅವಶ್ಯಕತೆ ಐತಿ ಅಂತ ನೀನು ಭಾವಿಸಿ ನನ್ನನ್ನು ಕರಿತೀಯೋ ಆವಾಗ ನಾನು ಅವಶ್ಯವಾಗಿ ಬರ್ತೀನಿ, ಬಂದು ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ತಾಯಿಗೆ ಭರವಸೆಯನ್ನು ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ವ್ಯಾಸರು ತನ್ನ ತಂದೆ ಅಥವಾ ಗುರು ಪರಾಶರರ ಹತ್ರ ಸಕಲವನ್ನು ವಿದ್ಯೆ ಪಾರಂಗತರಾಗಿ ಎಲ್ಲ ರೀತಿಯಿಂದ ಅವರು ಮಹರ್ಷಿ ಆಗುವ ಹಂತದವರಿಗೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಸಜ್ಜುಗೊಳಿಸ್ತಾರೆ. ಈ ಕಡೆಗೆ ತನ್ನ ಕನ್ಯತ್ವವನ್ನು ಪಡ್ಕೊಂಡು ತನ್ನ ಮುಗ್ಧತೆಯನ್ನು ಮರಳಿ ಪಡೆದು ತನ್ನ ಕಾಯಕದಲ್ಲಿ ನಿರತಳಾಗಿರುವ ಸತ್ಯವತಿ ಹಸ್ತಿನಾಪುರದ ರಾಜ ಕುರುವಂಶಿ ಸಂತನು ಮಹಾರಾಜನ ಜೊತೆಗೆ ವಿವಾಹವನ್ನು ಆಗ್ತಾಳೆ. ವಿವಾಹದ ಸಂದರ್ಭದಲ್ಲಿ ಸಹಜವಾಗಿ ತನ್ನ ಮಕ್ಕಳಿಗೆ ಈ ಹಸ್ತಿನಾಪುರದ ಸಾಮ್ರಾಜ್ಯ ಸಿಗಬೇಕು ಅನ್ನುವಂತಹ ಒಂದು ಆಸೆಯಿಂದ ಸಂತನು ಮಹಾರಾಜನ ಮೊದಲನೇ ಮಗನಾಗಿರುವ ಗಂಗಾಪುತ್ರ ಭೀಷ್ಮನಿಂದ ಆ ಜನ್ಮ ಪರ್ಯಂತ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವ ಶಪಥವನ್ನು ಮಾಡಿಸ್ತಾಳೆ. ಇನ್ನು ದ್ವೀಪದಲ್ಲಿ ಹುಟ್ಟಿರೋದ್ರಿಂದ ವ್ಯಾಸರಿಗೆ ದ್ವೈಪಾಯನ ಅಂತ ಕರಿತೀವಿ. ಶ್ಯಾಮಲ ವರ್ಣವನ್ನು ಹೊಂದಿರೋದ್ರಿಂದ ಕೃಷ್ಣ ಅಂತ ಕರೆದ್ವಿ. ಹಾಗಾಗಿ ಅವ್ರನ್ನ ಕೃಷ್ಣ ದ್ವೈಪಾಯನ ಅಂತಲೂ ಕರಿತೀವಿ.
ಬ್ರಹ್ಮರಚಿತವಾಗಿರುವ ಕಗ್ಗಂಟನ ರೀತಿ ಅಂತ ಭಾವಿಸಿರುವ ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿರ್ತಕ್ಕಂತಹ ಈ ವಾಸವಿಯ ಮಗನಾದ ವಾಸವೇಯ ಅಥವಾ ವ್ಯಾಸನನ್ನು ವೇದವ್ಯಾಸ ಅಂತ ಕರಿತೀವಿ. ಅವರು ತಮ್ಮ ಆಶ್ರಮವನ್ನು ಬದ್ರಿಕೆಯಲ್ಲಿ ಕಟ್ಕೊಂಡು ಬದ್ರಿಕಾಶ್ರಮದಲ್ಲಿ ವಾಸವಾಗಿರೋದರಿಂದ ಅವರನ್ನು ಬಾದರಾಯಣ ಅಂತ ಕರಿತೀವಿ. ಪರಾಶರ ಮುನಿಯ ಮಗ ಹಾಗೂ ಶಿಷ್ಯನಾಗಿರುವ ಪಾರಶರ್ಯ ಅಂತಲೂ ಕರಿತೀವಿ. ಹೀಗೆ ಈ ಎಲ್ಲ ಹೆಸರುಗಳಿಂದ ಅವರು ಶ್ರೇಷ್ಠರಾಗ್ತಾ ತಮ್ಮ ಉನ್ನತವಾದಂತಹ ಉಜ್ವಲವಾದಂತಹ ಜ್ಞಾನವನ್ನೆಲ್ಲ ಆ ಕಡೆಗೆ ಧಾರೆ ಎರಿತಾ ಇರಬೇಕಾದಂತಹ ಸಂದರ್ಭದಲ್ಲಿ ಒಂದು ದಿನ ಇದು ನಾನಿಲ್ಲೊಂದು ಮಾತನ್ನ ಹೇಳಬೇಕು. ಇದೊಂದು ಮಾನವೀಯ ಸಂಬಂಧದ ದೃಷ್ಟಿಕೋನವಾದರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಸರ ಜನನಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಮಾನವೀಯ ದೃಷ್ಟಿಕೋನವಾದರೆ ಇನ್ನೊಂದು ಪೌರಾಣಿಕ ದೃಷ್ಟಿಕೋನವೂ ಇದೆ. ಎರಡರಲ್ಲಿ ಯಾವ್ದು ಸರಿ ಅಂತ ನನಗೂ ಗೊತ್ತಿಲ್ಲ. ಆದರೆ ನಾನು ವಿಷಯವನ್ನು ಸಂಗ್ರಹಿಸ್ತಾ ಹೋದಾಗ 2 ಮಾದರಿಯಾದಂಥ ವಿಷಯ ನನಗೆ ದೊರೆತಿದೆ. ಅದಕ್ಕೆ ನಾನು ಅದನ್ನೂ ಕೂಡ ಇಲ್ಲಿ ಪ್ರಸ್ತಾಪಿಸಲೇಬೇಕಾಗುತ್ತೆ. ಈ ಪರಾಶರ ಮುನಿ ಯಾವುದೇ ರೀತಿಯಾದಂಥ ಹಲ್ಲೆ ಆಗದೇ ಹಾಗೆ ಸಹಜವಾಗಿ ಯಮುನಾ ನದಿ ದಡಕ್ಕೆ ಬಂದಿರ್ತಾರೆ. ಅಲ್ಲಿ ಸತ್ಯವತಿಯನ್ನು ಕಾಣ್ತಾರೆ. ಆಕೆಯ ರೂಪಲಾವಣ್ಯಕ್ಕೆ ಮೋಹಗೊಳ್ತಾರೆ. ದೋಣಿಯನ್ನು ಹತ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಅವರು ಅವಳ ಜೊತೆಗೆ ಆ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಇಲ್ಲ, ನನಗೊಂದು ಸಾರಿ ವಿಷ್ಣುವೇ ಆಶೀರ್ವದಿಸಿದ್ದಾನೆ. ನೀನು ಯಮುನಾ ನದಿ ದಡಕ್ಕೆ ಹೋದಾಗ ಮತ್ಸ್ಯಗಂಧಿ ಅನ್ನೋಳ ಮೋಹಪಾಶಕ್ಕೆ ಸಿಲುಕಿ ಅವರ ಪ್ರತಿಫಲವಾಗಿ ನಾನೇ ಅಂದರೆ ವಿಷ್ಣುವೇ ನಿಮ್ಮ ಮಗನಾಗಿ ಜನಿಸ್ತೀನಿ ಅಂತ ಆಶೀರ್ವಾದ ಇದೆ ನನಗೆ. ಅದಕ್ಕೆ ನನಗೆ ನಿನ್ನ ಮೇಲೆ ಮೋಹ ಆಗಿದೆ. ಅದಕ್ಕೆ ನೀನು ಇದಕ್ಕೆ ಸಹಕರಿಸು ಅಂತ ಹೇಳ್ತಾರೆ. ಅವಳು ಲಜ್ಜಾಭಾವದಿಂದ ತಲೆಯನ್ನು ತಗ್ಗಿಸಿ ನಿಂತಿರ್ತಾರೆ. ಆವಾಗ ಅವರು ಇದು ಅಸಾಧ್ಯವಾದ ಸನ್ನಿವೇಶ ಪರಿಸರ ಅನ್ನುವ ಒಂದು ಸೂಚನೆಯನ್ನು ಅವಳ ಪರಾಶರ ಮುನಿಗೆ ನೀಡ್ತಾಳೆ. ಆವಾಗ ಅವ್ರು ಏನು ಮಾಡ್ತಾರೆ, ಒಂದು ತಮ್ಮ ತಪಶ್ಶಕ್ತಿಯಿಂದ ಆ ಯಮುನಾ ನದಿಯಲ್ಲೇ ಒಂದು ದ್ವೀಪವನ್ನು ಸೃಷ್ಟಿಸ್ತಾರೆ. ಆ ದ್ವೀಪಕ್ಕೆ ಈ ದೋಣಿಯನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಅವರ ಮಿಲನವಾಗುತ್ತೆ. ಆ ಮಿಲನದಿಂದ ಒಂದು ಮಗು ಹುಟ್ಟುತ್ತೆ. ಮಗು ಹುಟ್ಟಿದ ತಕ್ಷಣಕ್ಕೆ ಬೆಳೆದು ದೊಡ್ಡವನಾಗಿಬಿಡ್ತಾನೆ. ಆಮೇಲೆ ಆ ದ್ವೀಪದಲ್ಲಿ ಏನು ಆಗಿರುತ್ತೆ ಆ ವಿಷಯ ಹೊರಗಡೆ ಗೊತ್ತಾಗದ ಹಾಗೆ ನೋಡಿಕೊಳ್ಳುವಂತಹ ಸೂಚನೆಯನ್ನು ಕೂಡ ನೀಡಿರ್ತಾಳೆ. ಮತ್ತು ತನ್ನ ದೇಹದಿಂದ ಬರ್ತಕ್ಕಂಥ ಈ ಮತ್ಸ್ಯದ ಗಂಧ ಹೊರಟು ಹೋಗಿ ಸುಗಂಧ ಗ್ರಂಥ ಬಂದು ನಾನು ಯೋಜನಗಂಧಿ ಆಗಬೇಕು ಅಂತ ಅವಳೇ ಕೂಡ ಕೇಳ್ಕೊಂಡಿರ್ತಾಳೆ ಅನ್ನುವಂಥದ್ದು ಕೂಡ ಮಾತು ಈ ಒಂದು ಕಥೆಯಲ್ಲಿ ಬರ್ತಾ ಇದೆ. ಇನ್ನೊಂದು ದೃಷ್ಟಿಕೋನದ ಈ ಕಥೆಯಲ್ಲಿ ಬರ್ತಾ ಇದೆ. ಹೀಗಾಗಿ ಆಮೇಲೆ ವ್ಯಾಸರು ಮತ್ತೆ ಅವಳಿಗೆ ಕನ್ಯತ್ವವನ್ನು ಪುನಃ ನೀಡ್ತಾರೆ. ಆ ನಂತರ ಅವಳು ಸಂತನು ಮಹಾರಾಜನ ಜೊತೆಗೆ ವಿವಾಹ ಆಗ್ತಾಳೆ. ಹೀಗೆ ಈ ವ್ಯಾಸರ ಜನನಕ್ಕೆ ಸಂಬಂಧಪಟ್ಟಂತಹ 2 ರೀತಿಯಾದಂತಹ ಕಥೆಗಳು ಇದ್ದಾವೆ. ಹೀಗೆ ನಾವು ವ್ಯಾಸರ ಜನನವನ್ನು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಈ ಸಂದರ್ಭದಲ್ಲಿ ವ್ಯಾಸರು ತಮ್ಮ ಕಾಯಕದಲ್ಲಿ ನಿರತರಾದರು. ಸಮಾಜವನ್ನು ಉದ್ಧರಿಸುವಂತಹ ಕಾಯಕದಲ್ಲಿ ನಿರತರಾದರು. ವೇದಗಳನ್ನು ಸರಳವಾಗಿ ಅರ್ಥೈಸುವ ರೀತಿಯಲ್ಲಿ ಅವುಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ಬರೆಯುವ ಹೀಗೆಲ್ಲ ಅವರ ಕಾಯಕದಲ್ಲಿ ಅವರು ನಿರತರಾಗಿರ್ತಾರೆ. ಈ ಕಡೆಗೆ ಸತ್ಯವತಿಗೆ ಸಂತನು ಮಹಾರಾಜನ ಜೊತೆಗೆ ವಿವಾಹವಾಗುತ್ತೆ. 2 ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಒಬ್ಬ ಚಿತ್ರಾಂಗದ ಮತ್ತು ಇನ್ನೊಬ್ಬ ವಿಚಿತ್ರವೀರ್ಯ ಅಂತ. ಚಿತ್ರಾಂಗದ ಚಿಕ್ಕ ವಯಸ್ಸಿನಲ್ಲಿಯೇ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾನೆ. ವಿಚಿತ್ರವೀರ್ಯ ಹೇಗೆ ಅಂದರೆ ಯಾವಾಗಲೂ ಮದ್ಯಪ್ರಿಯನಾಗಿ ಮದ್ಯಪಾನದಲ್ಲಿಯೇ ಮುಳುಗಿಬಿಟ್ಟಿರ್ತಾನೆ. ಹೀಗಾಗಿ ಅವನಿಗೆ ಹಸ್ತಿನಾಪುರದ ರಾಜನಲ್ಲಿರಬೇಕಾದಂತಹ ಯಾವ ಒಂದು ಗುಣಗಳೂ ಕೂಡ ಇರುವುದಿಲ್ಲ. ಆದರೆ ಆತನು ಯಾರ ರಕ್ಷಣೆಯಲ್ಲಿರ್ತಾನೆ ಅಂದರೆ ತನ್ನ ಸಹೋದರನಾಗಿರುವ ಭೀಷ್ಮನ ರಕ್ಷಣೆಯಲ್ಲಿರ್ತಾನೆ. ನೋಡಿ, ಇಲ್ಲಿ ವ್ಯಾಸ, ಭೀಷ್ಮ, ವಿಚಿತ್ರವೀರ್ಯ 3 ಜನ ಸಹೋದರರು. ಇಲ್ಲಿ ಭೀಷ್ಮ ಸತ್ಯವತಿಗೆ ಮಲತಾಯಿಯ ಮಗ ಆಗಿದ್ದರೂ ಕೂಡ ಮಗ. ವಿಚಿತ್ರವೀರ್ಯ ಸತ್ಯವತಿಯ ಮಗನಾಗಿರೋದ್ರಿಂದ ಭೀಷ್ಮನಿಗೆ ತಮ್ಮ.
ವ್ಯಾಸರು ಇವರಿಬ್ಬರಿಗಿಂತಲೂ ಸತ್ಯವತಿಗೆ ಮೊದಲೇ ಮಗನಾಗಿದ್ದರು. ಹೀಗಾಗಿ ವ್ಯಾಸ, ಭೀಷ್ಮ, ವಿಚಿತ್ರವೀರ್ಯ 3 ಜನ ಸಹೋದರರಾಗ್ತಾರೆ. ಹೀಗೆ ವಿಚಿತ್ರವೀರ್ಯ ಮದ್ಯಪ್ರಿಯನಾಗಿ ರಾಜನಲ್ಲಿರಬೇಕಾದಂತಹ ಯಾವ ಗುಣಗಳನ್ನು ಹೊಂದದೇ ಇದ್ದರೂ ಸಹ ಸುರಕ್ಷಿತವಾಗಿ ಯಾಕಿದ್ದ ಅಂದರೆ ಭೀಷ್ಮರ ರಕ್ಷಣೆಯಲ್ಲಿದ್ದ. ಇಂತಹ ವಿಚಿತ್ರವೀರ್ಯನಿಗೆ ಭೀಷ್ಮರ ಸಹಾಯದಿಂದ ಸತ್ಯವತಿ ಕಾಶಿಯ ರಾಜನ ಮಕ್ಕಳಾಗಿರ್ತಕ್ಕಂತಹ ಅಂಬಿಕೆ, ಅಂಬಾಲಿಕೆಯರ ಸ್ವಯಂವರದಿಂದ ಭೀಷ್ಮನ ಸಹಾಯದಿಂದ ಕರ್ಕೊಂಡು ಬರ್ತಾರೆ. ಆದರೆ ಅಂಬಾ ಇದ್ದವಳು ನನಗೆ ವಿಚಿತ್ರವೀರ್ಯ ಬೇಡ, ಆತನ ಜೊತೆಗೆ ವಿವಾಹವಾಗಲ್ಲ, ಸ್ವಯಂವರದಲ್ಲಿ ಜಯಿಸಿ ನಮ್ಮನ್ನು ತಗೊಂಬಂದಿದ್ದು ಭೀಷ್ಮ, ಹೀಗಾಗಿ ನಾನು ಭೀಷ್ಮನ್ನೇ ಮದುವೆ ಹಾಕೀನಿ ಅಂತ ಹಠ ಹಿಡಿತಾಳೆ. ಆದರೆ ಭೀಷ್ಮ ಆ ಜನ್ಮ ಪರ್ಯಂತರ ಸತ್ಯವತಿಯ ಸಲುವಾಗಿ ಬ್ರಹ್ಮಚರ್ಯವನ್ನು ಪಾಲಿಸ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡಿರ್ತಾನೆ. ಹಾಗಾಗಿ ಅವನು ಅದನ್ನು ನಿರಾಕರಿಸ್ತಾನೆ. ಹೀಗಾಗಿ ಅಂಬಾ ಇದ್ದವಳು ಆತನ ಮೇಲೆ ದ್ವೇಷವನ್ನು ಸಾಧಿಸಿ ಆತನನ್ನು ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಭೀಷ್ಮರ ಗುರುವಾಗಿರ್ತಕ್ಕಂತಹ ಪರಶುರಾಮರಲ್ಲಿಗೆ ಹೋಗ್ತಾಳೆ. ಇನ್ನು ಅನಿವಾರ್ಯವಾಗಿ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ವಿಚಿತ್ರವೀರ್ಯನ ಜೊತೆಗೆ ವಿವಾಹ ಮಾಡಲಾಗುತ್ತೆ. ಆದರೆ ಸಮಯ ಕಳೆದ ಹಾಗೆ ವಿಚಿತ್ರವೀರ್ಯನ ಆರೋಗ್ಯದಲ್ಲಿ ಬದಲಾವಣೆಯಾಗಿ ಆತನೂ ಕೂಡ ನಿಧನನಾಗಿಬಿಡ್ತಾನೆ. ಆದರೆ ಹಸ್ತಿನಾಪುರ ರಾಜ್ಯಕ್ಕೆ ವಂಶೋದ್ಧಾರ, ಆ ರಾಜ್ಯವನ್ನು ಮುಂದುವರಿಸುವವನು, ಆ ವಂಶವನ್ನು ಮುಂದೆ ಬೆಳೆಸುವವನು ಅಂಬಿಕೆ, ಅಂಬಾಲಿಕೆಯರೇ ಮಕ್ಕಳೇ ಇಲ್ಲ. ಈ ಕಡೆಗೆ ವಿಚಿತ್ರವೀರ್ಯ ತೀರ್ಕೊಂಡು ಬಿಟ್ಟಿದ್ದಾನೆ. ಭೀಷ್ಮ ಮದುವೆ ಆಗಲ್ಲ, ಆ ಜನ್ಮ ಪರ್ಯಂತರ ಬ್ರಹ್ಮಚರ್ಯವನ್ನು ಪಾಲಿಸ್ತೀನಿ ಅಂತ ಹೇಳಿ ಶಪಥ ಮಾಡಿಬಿಟ್ಟಿದ್ದಾನೆ. ಈಗ ಸತ್ಯವತಿಗೆ ಚಿಂತೆ ಆವರಿಸಿಬಿಡ್ತು. ಸಂತಾನವಿಲ್ಲದ ರಾಜ್ಯವನ್ನು ಮುನ್ನಡೆಸುವುದು ಹೇಗೆ, ಮುಂದುವರಿಸೋದಾದರೂ ಹೇಗೆ? ಈ ಒಂದು ಸಂಕಟದಲ್ಲಿದ್ದಂತಹ ಸತ್ಯವತಿಗೆ ಭೀಷ್ಮರೇ ಆಗಿನ ಸಮಾಜದಲ್ಲಿ ಪ್ರಚಲಿತವಿರುವಂತಹ ಒಂದು ಪದ್ಧತಿಯನ್ನು ತಿಳಿಸ್ಕೊಡ್ತಾರೆ. ಆ ಪದ್ಧತಿ ಅಂದರೆ ನಿಯೋಗ ಪದ್ಧತಿ ಅಂತ. ಏನಿದು ನಿಯೋಗ ಪದ್ಧತಿ? ನಿಯೋಗ ಪದ್ಧತಿ ಅಂದರೆ ಯಾವ ರಾಜ್ಯದಲ್ಲಿ ರಾಜ ತೀರ್ಕೊಂಡಾಗ ಆತನ ಪತ್ನಿಯರಿಗೆ ಗಂಡು ಸಂತಾನವಿರುವುದಿಲ್ಲವೋ ಅಂತಹ ಪತ್ನಿಯರಿಗೆ ಯಾವುದೇ ರೀತಿಯಾದಂತಹ ಕಾಮಾಸಕ್ತಿ, ಮೋಹ, ಪ್ರೀತಿ, ಮನುಷ್ಯ ಸಹಜವಾದಂತಹ ಕಾಮನೆಗಳು ಇಲ್ಲದೇ ಇರುವಂತಹ ವ್ಯಕ್ತಿಗಳು ಅಂದರೆ ಋಷಿಮುನಿಗಳು, ಅವರ ಸಂಪರ್ಕದಿಂದ ಮಕ್ಕಳನ್ನು ಪಡ್ಕೊಂಡು ಅವರನ್ನೇ ರಾಜರನ್ನಾಗಿ ಬೆಳೆಸಿ ಮುಂದೆ ಅವರಿಗೆ ರಾಜ್ಯಾಭಿಷೇಕ ಮಾಡಬಹುದು. ಋಷಿಮುನಿಗಳ ಸಂಪರ್ಕದಿಂದ ಮಕ್ಕಳನ್ನು ಪಡ್ಕೊಂಡಿದ್ರೂ ಸಹ ಆ ಸಂತಾನವನ್ನು ಆ ರಾಜನ ಸಂತಾನವಂತೆ ನಾವು ಭಾವಿಸ್ತೀವಿ. ಇದನ್ನು ನಾವು ನಿಯೋಗ ಪದ್ಧತಿ ಅಂತ ಕರಿತೀವಿ ಅಂಥೇಳಿ ಭೀಷ್ಮನ ಸಲಹೆ ಮೇರೆಗೆ ಸತ್ಯವತಿಗೆ ಒಂದು ಉಪಾಯ ಹೊಳೆಯುತ್ತೆ. ಆವಾಗ ಅವಳು ತನ್ನ ಹಾಗೂ ಪರಾಶರರ ಪ್ರೇಮದ ಪ್ರತಿಫಲವಾಗಿ ವಿಷ್ಣುವಿನ ಸ್ವರೂಪವಾಗಿರುವ ಮಗನಾಗಿ ಹುಟ್ಟಿರುವ ವ್ಯಾಸರ ಬಗ್ಗೆ ಅವಳು ಭೀಷ್ಮನ ಹತ್ರ ತಿಳಿಸ್ತಾಳೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆ ವ್ಯಾಸರನ್ನು ಅವಳು ಹಸ್ತಿನಾಪುರಕ್ಕೆ ಕರೆಸ್ತಾಳೆ. ವ್ಯಾಸರು ಚಿಕ್ಕವರಿರಬೇಕಾದ್ರೇ ಹೇಳಿಬಿಟ್ಟಿದ್ರು, ಮಾತೆ ನಿನಗೆ ಯಾವಾಗ ನನ್ನಿಂದ ಸಹಾಯ ಬೇಕೆನಿಸುತ್ತೋ ಅವಾಗ ನಾನು ಬಂದುಬಿಡ್ತೀನಿ, ನೀನು ಕರಿಬೇಕಷ್ಟೇ ನನ್ನನ್ನು ಅಂತ ಹೇಳಿರ್ತಾರೆ. ಆ ಒಂದು ಮಾತಿಗೋಸ್ಕರ ಅವಳನ್ನು ಕರೆಸ್ತಾರೆ. ಕರೆಸಿದ್ರು, ಬಂದು ನಿಯೋಗ. ಇಲ್ಲಿ ಈಗ ನಮಗೆ ಒಂದು ಮಾತನ್ನು ನಾನು ಇಲ್ಲಿ ನಿಮಗೆ ಸ್ಪಷ್ಟಪಡಿಸ್ಬೇಕು. ವಿಚಿತ್ರವೀರ್ಯ ವ್ಯಾಸರಿಗೆ ತಮ್ಮನಾಗಬೇಕು. ತಮ್ಮನ ಪತ್ನಿಯರ ಜೊತೆಗೆ ಇವರು ಸಂಪರ್ಕ ಅಂದರೆ ಏನೋ ಒಂಥರ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ಬೋದು. ಆದರೆ ವ್ಯಾಸರು ವಿಚಿತ್ರವೀರ್ಯನನ್ನು ತಮ್ಮ ಅಂತ ಈಗ ಸ್ವೀಕರಿಸೋಕ್ಕಾಗಲ್ಲ. ಮೊದಲು ತಮ್ಮ ಆಗಿರಬಹುದು ಅವನು. ಯಾಕಂದರೆ ಈಗ ಇವರು ಸರ್ವತಂಗ ಪರಿತ್ಯಾಗಿಗಳು.
ಎಲ್ಲವನ್ನು ತ್ಯಾಗ ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಲೋಕೋದ್ಧಾರದಲ್ಲಿ ನಿರತನಾಗಿರುವಂತಹ ಮಹಾನ್ ಋಷಿಮುನಿ. ಹೀಗಾಗಿ ಅವರು ನಿಯೋಗ ಪದ್ಧತಿಗೆ ಸಮ್ಮತಿಸ್ತಾರೆ. ನಿಯೋಗ ಪದ್ಧತಿಗೆ ಸಮ್ಮತಿಸಿದಾಗ ವಿಚಿತ್ರ ವೀರ್ಯನ ಪತ್ನಿಯರ ಮನಸ್ಥಿತಿ ಅಂಬಿಕೆ ಮತ್ತು ಅಂಬಾಲಿಕೆಯರದು ನೋಡಬೇಕಲ್ಲ, ಅದು ಪೂರ್ಣ ರೀತಿಯಲ್ಲಿ ಸಿದ್ಧವಾಗಿರುವುದಿಲ್ಲ. ಆದರೆ ಸತ್ಯವತಿಯ ಮಾತಿಗೆ ಕಟು ಬಿದ್ದು ಅವರು ಕೂಡ ಸಮ್ಮತಿಸ್ತಾರೆ. ಆದರೆ ಈ ಅಂಬಿಕೆ ಇದ್ದವಳು ಹಿಂಜರಿತು ತನ್ನ ದಾಸಿಯನ್ನು ಆ ವ್ಯಾಸರ ಹತ್ತಿರಕ್ಕೆ ಅವತ್ತಿನ ನಿಯೋಗಕ್ಕೆ ಕಳಿಸ್ತಾಳೆ. ಅದು ನಿಯೋಗ ಮುಗಿಯುತ್ತೆ. ಆದರೆ ಈ ವಿಷಯ ಸತ್ಯವತಿಗೆ ಗೊತ್ತಾಗಿ ಮತ್ತೆ ಅಂಬಿಕೆಯ ಮನವೊಲಿಸಿ ಅವಳಿಗೆ ತಿಳುವಳಿಕೆಯನ್ನು ನೀಡಿ ಮತ್ತೆ ಅವಳನ್ನು ಕಳಿಸ್ತಾಳೆ. ಆಮೇಲೆ ಅದು ಈ ನಿಯೋಗ ಮುಗಿಯುತ್ತೆ. ಮತ್ತೆ ಮರುದಿನ ಏನು ಮಾಡ್ತಾಳೆ, ಅಂಬಾಲಿಕೆಯ ನಿಯೋಗಕ್ಕೆ ಕಳಿಸ್ತಾಳೆ. ಹೀಗಾಗಿಯೇ ಅಲ್ಲಿ 3 ಜನ ಗಂಡು ಮಕ್ಕಳ ಜನನ ಆಗುತ್ತೆ. ಮೊದಲು ಅಂಬಿಕೆಗೆ, ಹಿರಿಯ ಸೊಸೆ ಅಂಬಿಕೆಗೆ ಧೃತರಾಷ್ಟ್ರ ಮಗು ಜನಿಸುತ್ತೆ. ಆದರೆ ಹುಟ್ಟುಗುರುಡನಾಗಿರ್ತಾನೆ. ಅದಕ್ಕೆ ಒಂದು ಕಾಲ್ಪನಿಕ ಸನ್ನಿವೇಶವನ್ನು ಕೂಡ ಇಲ್ಲಿ ಬೆರೆಸ್ತಾರೆ. ವ್ಯಾಸರು ನೋಡೋಕ್ಕೆ ಭಯಂಕರ ಉಗ್ರ ರೂಪದಲ್ಲಿದ್ದರು, ತಪಸ್ಸನ್ನು ಆಚರಿಸಿದರು, ಸೌಂದರ್ಯಕ್ಕೆ ಅಷ್ಟಾಗಿ ಬೆಲೆ ಕೊಟ್ಟಿರಲಿಲ್ಲ. ಅವರು ಜಟೆ, ಕೂದಲು, ಅವರ ಮುಖ, ಅವರ ದೇಹ ಇದನ್ನೆಲ್ಲ ನೋಡಿ ಈ ಅಂಬಿಕೆ ಇದ್ದವಳು ನಿಯೋಗ ಸಂದರ್ಭದಲ್ಲಿ ಕಣ್ಣನ್ನೇ ತೆರೀಲಿಲ್ಲ, ಸರಿಯಾಗಿ ಮನಸ್ಸು ಬಿಚ್ಚಿ ಸ್ಪಂದಿಸಲಿಲ್ಲ. ಹೀಗಾಗಿ ಅವಳಿಗೆ ಕುರುಡು ಮಗ ಹುಟ್ಟಿದ ಅಂತೇಳಿ. ಇದು ಎಷ್ಟರ ಮಟ್ಟಿಗೆ ಸರಿನೋ ನನಗೂ ಗೊತ್ತಿಲ್ಲ. ಆಮೇಲೆ ಅಂಬಾಲಿಕೆ ಇದೇ ಸ್ವರೂಪವನ್ನು ಹೊಂದಿರುವ ವ್ಯಾಸರನ್ನು ನೋಡಿ ಬಿಳಿಚ್ಕೊಂಡು ಬಿಟ್ಲಂತೆ. ಹೀಗಾಗಿ ಪಾಂಡು ರೋಗ ಹೊಂದಿರೋ ಬಿಳಿಚಿಕೊಂಡಿರುವಂಥ ಮಗ ಪಾಂಡು ಹುಟ್ಟಿದ ಅಂತ. ಇನ್ನು ಈ ಅಂಬಿಕೆ ಇದ್ದವಳು ತನ್ನ ತಾಸಿಯನ್ನು ಗಳಿಸಿದ್ಲಲ್ಲ, ಅವಳು ನಿಯೋಗದಲ್ಲಿ ಭಾಗವಹಿಸಿರೋದ್ರಿಂದ ಆ ಋಷಿ ಮುನಿಯ ಪ್ರತಿಫಲ ಆ ವಿದುರ ಹುಟ್ಟಿದ. ಅವಳು ದಾಸಿಯಾಗಿದ್ದರೂ ಕೂಡ ಶಾಂತ, ಸಹನೆ, ತಾಳ್ಮೆ ಇದೆಲ್ಲರ ಪ್ರತೀಕವಾಗಿದ್ಲು. ಆ ಎಲ್ಲ ಗುಣಗಳು ಕೂಡ ಕೂಡಿ ವಿದುರ ಮಹಾನ್ ಪಂಡಿತ, ಜ್ಞಾನಿ, ತಿಳುವಳಿಕೆಯುಳ್ಳವನಾಗಿ ಹುಟ್ಟಿದ. ಇದನ್ನು ನಿಯೋಗ ಪದ್ಧತಿ ಅಂತ ಕರೀತಾರೆ. ಹೀಗೆ ಕುರುವಂಶ ಮುಂದುವರಿಯೋಕ್ಕೆ ಪ್ರಮುಖ ಮಹಾಭಾರತದಲ್ಲಿ ಕಾರಣ ಯಾರಕ್ಕಾರಂದರೆ ವ್ಯಾಸರು ಅಂತ ಕರೀತಾರೆ. ಯಾಕೆ ನಾನು ಈ ಮಹಾಭಾರತದ ಘಟನೆಯನ್ನು ಹೇಳಿದೆ ಅಂದರೆ, ವ್ಯಾಸರ ಜೀವನದ ಪ್ರಮುಖ ಘಟನೆಗಳಲ್ಲಿ ಈ ನಿಯೋಗ ಪದ್ಧತಿ ಕೂಡ ಒಂದು ಕಾರಣವಾಗುತ್ತೆ. ಇನ್ನು ಮುಂದೆಲ್ಲ ಈ ಮಹಾಭಾರತದ ಪ್ರಮುಖ ಘಟನೆಗಳಲ್ಲಿ ಸಂದರ್ಭಗಳಲ್ಲೆಲ್ಲ ಏನಾಗುತ್ತೆ ಅಂದರೆ, ವ್ಯಾಸರು ಬರ್ತಾನೆ ಹೋಗ್ತಾರೆ. ಯಾವಾಗೆಲ್ಲ ಬರ್ತಾರೆ? ಆರ್ಯಾವರ್ತದಲ್ಲಿ ಕೌರವರು ಪಾಂಡವರನ್ನು ಅರಿಗಿನ ಮನೆಯಲ್ಲಿಟ್ಟು ಜೀವ ಸಮೇತ ಸುಡಬೇಕು ಅಂತ ಬಯಸಿದಾಗ ಪಾಂಡವರು ಅವರ ಒಂದು ಆಸೆಗೆ ಜಿಗುಪ್ಸೆಗೊಂಡು ತನ್ನ ಮಾತೆ ಸಮೇತ ತಾವೆಲ್ಲರೂ ಬ್ರಾಹ್ಮಣ ವೇಷಧಾರಿಗಳಾಗಿ ಕಾಡಿನಲ್ಲಿ ಸಂಚಾರ ಮಾಡ್ತಾ ಜೀವನವನ್ನು ನಡೆಸ್ತಿರ್ತಾರೆ. ರಾಜ್ಯಕ್ಕೋಸ್ಕರನೇ ಇಷ್ಟೆಲ್ಲ ಆಗ್ತಾ ಇದೆ, ಅದನ್ನು ಅವರೇ ಇಟ್ಕೊಂಡು ಬಿಡಲಿ ಅನ್ನುವಂಥ ಒಂದು ಆಸೆ ಅವರಲ್ಲಿ ಹುಟ್ಕೊಂಡು ಬಿಡ್ತದೆ. ಆಮೇಲೆ ಅವರ ರಾಜ್ಯದ ಆಸೆಗೆ ಜಿಗುಪ್ಸೆಗೊಳ್ತಾರೆ. ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣ ವೇಷಧಾರಿಗಳಾಗಿರೋ ಪಾಂಡವರನ್ನು ಗುರುತಿಸಿ ಕಾಂಪಿಲ್ಯ ನಗರಕ್ಕೆ ಹೋಗುವ ಹಾಗೆ ಮಾಡಿ, ಆ ಕಾಂಪಿಲ್ಯ ನಗರದಲ್ಲಿ ದ್ರೌಪದಿಯ ಸ್ವಯಂವರದಲ್ಲಿ ದ್ರೌಪದಿಯನ್ನು ಜಯಿಸಿದ ನಂತರ ಆ ದ್ರೌಪದಿಯನ್ನು ಕರೆದುಕೊಂಡು ಇವರು ವಾಪಸ್ಸು ಕಾಡಿನಲ್ಲಿರುವ ತಮ್ಮ ಕುಟೀರಕ್ಕೆ ಬಂದಾಗ ಆ ವಸ್ತುಸ್ಥಿತಿಯನ್ನು ಅರಿಯದೆ, ಸನ್ನಿವೇಶವನ್ನು ತಿಳಿಯದೆ ಕುಂತಿ ಇದ್ದವಳು ಏನು ತೊಗೊಂಡು ಬಂದಿದ್ದೀರಿ ಅದನ್ನು 5 ಹಂಚಿಕೊಳ್ಳಿ, ಇದು ಮಾತೆಯ ಆದೇಶ ಅಂತ ಹೇಳಿದಾಗ ಉಂಟಾಗಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಆ ವ್ಯಾಸರೇ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಸೂಚಿಸ್ತಾರೆ. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಪಂಚಪಾಂಡವರ ಒಗ್ಗಟ್ಟೆ ಒಡೆದು ಹೋಗ್ತಾ ಇತ್ತು. ಪಂಚಪಾಂಡವರು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿದ್ದರು. ಯಾಕೆ? ಆಮೇಲೆ ದ್ರೌಪದಿನೂ ಕೂಡ ಇದರಿಂದ ವಿಚಲಿತಲಾಗಿದ್ಲು. ಆ ಎಲ್ಲ ಸಮಸ್ಯೆಗೂ ಒಂದು ಸೂಕ್ತವಾದ ಧರ್ಮದ ಹಿನ್ನೆಲೆಯಲ್ಲಿ ಪರಿಹಾರವನ್ನು ಸೂಚಿಸಿ 5 ಕೂಡ ಅವಳನ್ನು ವಿವಾಹವಾಗಿ ಮತ್ತೆ
ತಮ್ಮ ಜೀವನವನ್ನು ಮಹಾಭಾರತದಲ್ಲಿ ಮುಂದುವರಿಯುವಂತೆ ಮಾಡಿದವರೇ ಇದೇ ವ್ಯಾಸರು. ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಪ್ರಮುಖವಾದ ಅಂಶವನ್ನು ನಾನಿಲ್ಲಿ ಪ್ರಸ್ತಾಪಿಸಲೇಬೇಕು. ಕುಂತಿ ಮತ್ತು ಮಾದ್ರಿಗೆ ದೈವದ ಬಲದಿಂದ ಕಾಡಿನಲ್ಲಿರುವಾಗ ಮಕ್ಕಳು ಜನಿಸ್ತಾ ಇದ್ದಾವೆ ಅಂತ ತಿಳ್ಕೊಂಡಂತಹ ಕುಂತಿ ತಾನು ಗರ್ಭಿಣಿಯಾಗಿದ್ದರೂ ಕೂಡ ಗರ್ಭಿಣಿಯ ಅವಧಿ 9 ಮಾಸಗಳು ಮೀರಿ ಹೋಗಿದ್ದರೂ ಕೂಡ ಅವಳಿಗೆ ಮಕ್ಕಳು ಜನಿಸದೇ ಇರೋದರಿಂದ ಚಿತ್ತಾಕ್ರಾಂತಳಾಗಿ ಅವಳೇನು ಮಾಡ್ತಾಳೆ, ತನ್ನ ಬಸಿರನ್ನು ಹೊಸೆದುಕೊಳ್ತಾಳೆ. ಅದರಿಂದ ಬೀಜ ಸ್ವರೂಪದಲ್ಲಿ ಗರ್ಭ ಹೊರಗೆ ಬಂದುಬಿಟ್ಟಿರುತ್ತೆ. ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ವಿಚಲಿತರಾಗಿ ಅವರೆಲ್ಲರೂ ಚಿಂತಾಕ್ರಾಂತರಾಗಿದ್ದ ಸಂದರ್ಭದಲ್ಲೇ ವೇದವ್ಯಾಸರೇ, ಭಗವಾನ್ ವೇದವ್ಯಾಸರೇ ಅಲ್ಲಿ ಪ್ರವೇಶವನ್ನು ಪಡಿತಾರೆ ಸತ್ಯವತಿಯ ಆದೇಶದ ಮೇರೆಗೆ. ಅವುಗಳನ್ನೆಲ್ಲವನ್ನು 101 ತುಪ್ಪದ ಕೊಡಗಳಲ್ಲಿ ಸಂಸ್ಕರಿಸಿ, ನೋಡ್ರಿ ಇವಾಗಿನ ಪ್ರಣಾಳ ಶಿಶುಗಳನ್ನು ನಾವು ಹೇಗೆ ಇದನ್ನು ಮಾಡ್ತೀವೋ ಹಾಗೆಯೇ ಅವಾಗಲೇ ಅವರು ಅವುಗಳನ್ನು ಪ್ರಣಾಳ ಶಿಶುಗಳನ್ನಾಗಿ ಮಾಡಿಬಿಟ್ಟಿದ್ರು. ತುಪ್ಪದ ಕೊಡಗಳಲ್ಲಿ ಸಂಸ್ಕರಿಸಿ ಅವರೇ 101 ಜನ ಕೌರವರು ಆಗುವ ಜನ್ಮ ತಾಳುವ ಹಾಗೆ ಮಾಡ್ತಾರೆ. ಹೀಗಾಗಿ ಈ ವೇದವ್ಯಾಸರು ಮಹಾಭಾರತದಲ್ಲಿ ಅವಶ್ಯವೆನಿಸಿದಂತಹ ಸಂದರ್ಭದಲ್ಲಿ ಎಲ್ಲ ಬರ್ತಾ ಹೋಗ್ತಾರೆ. ಬರ್ತಾ ಹೋದ ಹಾಗೆ ಕೊನೆಗೆ ಮಹಾಭಾರತ ಯುದ್ಧವಾಗಿ 100 ಜನ ಮಕ್ಕಳನ್ನು ಕಳ್ಕೊಂಡು ದುಃಖದಲ್ಲಿದ್ದಂತಹ ಗಾಂಧಾರಿ ಇದಕ್ಕೆ ಭಾವಪರವಶಳಾಗಿ ಇದಕ್ಕೆ ಕಾರಣ ಆಗಿರುವ ಪಾಂಡವರಿಗೆ ದೊಡ್ಡ ಮಟ್ಟದಲ್ಲಿ ಶಾಪವನ್ನು ಕೊಡೋಕ್ಕೆ ಮುಂದಾಗ್ತಾಳೆ. ಆವಾಗಲೂ ಸಹ ಇದೇ ವೇದವ್ಯಾಸರು ಬರ್ತಾರೆ, ಅವಳಿಗೆ ಧರ್ಮದ ಹಿನ್ನೆಲೆಯಲ್ಲಿ ಸತ್ಯದ ದರ್ಶನವನ್ನು ಮಾಡಿಸ್ತಾರೆ. ಅವಳ ಕೋಪವನ್ನು ತಣ್ಣಗಾಗಿಸ್ತಾರೆ. ಇದಕ್ಕೆ ಪಾಂಡವರಿಗೆ ಶಪಿಸುವ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾರೆ. ನಂತರ ಧೃತರಾಷ್ಟ್ರ, ಕುಂತಿ ಮತ್ತು ಈ ಗಾಂಧಾರಿ ಮೂವರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ತಪೋಜೀವನವನ್ನು ದಯಪಾಲಿಸ್ತಾರೆ. ಇದಕ್ಕಿಂತ ಮುಂಚೆ ತನ್ನ ಮಾತೆಯಾಗಿರುವಂತಹ ಸತ್ಯವತಿಗೂ ಕೂಡ ಪಾಂಡುರಾಜನ ಮರಣದ ನಂತರ ಅವಳು ಕೂಡ ಅಕಾಲಿಕವಾದಂಥ ದುಃಖಕ್ಕೆ ಒಳಗಾಗಿ ಭಾವಪರವಶಳಾಗಿ ಚಿತ್ತಾಕ್ರಾಂತಳಾಗಿದ್ದಾಗೂ ಸಹ ಆ ಮಾತೆಯನ್ನು ಕರೆದುಕೊಂಡು ಹೋಗಿ ತಮ್ಮ ಆಶ್ರಮದಲ್ಲಿ ಅವರ ಸೇವೆಯನ್ನು ಮಾಡಿ ತಪೋಜೀವನಕ್ಕೆ ಅಣಿ ಮಾಡಿ ಸ್ವರ್ಗಸ್ಥರಾಗುವ ಹಾಗೆ ಆಶೀರ್ವದಿಸ್ತಾರೆ. ನಂತರ ತನ್ನ ತಮ್ಮನ ಪತ್ನಿಯರಾಗಿರ್ತಕ್ಕಂಥ ಅಂಬಿಕೆ, ಅಂಬಾಲಿಕೆಯರನ್ನೂ ಸಹ ಸ್ವತಃ ಇದೇ ವ್ಯಾಸರೇ ಕರ್ಕೊಂಡು ಹೋಗಿ ಅವ್ರಿಗೂ ತಪೋಜೀವನವನ್ನು ದಯಪಾಲಿಸಿರ್ತಾರೆ. ಹೀಗೆ ಸುಮಾರು ಸನ್ನಿವೇಶಗಳಲ್ಲಿ ವ್ಯಾಸರು ಬರ್ತಾ ಹೋಗ್ತಾರೆ, ಅವರಿಗೆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾ ಹೋಗ್ತಾರೆ, ಧರ್ಮವನ್ನು ಪ್ರತಿಷ್ಠಾಪಿಸ್ತಾನೆ ಹೋಗ್ತಾರೆ. ಯುದ್ಧ ಎಲ್ಲ ಮುಗಿದು ಎಲ್ಲ ಆದಮೇಲೆ ಈ ಯುದ್ಧದ ಪರಿಣಾಮ ಯುಧಿಷ್ಠಿರನ ಮೇಲೆ ಜಿಗುಪ್ಸೆ ಉಂಟು ಮಾಡಿಬಿಡ್ತದೆ. ಯಾವ ರಾಜ್ಯವೂ ಬೇಡ, ಯಾವ ಸಂಬಂಧವೂ ಬೇಡ, ನಾನು ತಪಸ್ಸನ್ನು ಆಚರಿಸೋಕೆ ಹೋಗ್ತೀನಿ ಅಂತ ನಿಂತಹ ಆ ಯುಧಿಷ್ಠಿರನಿಗೆ ಸಂಕಲಿತರ ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆಯಿಂದ ಆತನ ಮನಸ್ಸನ್ನು ಬದಲಾವಣೆ ಮಾಡಿ ಆತನಿಗೆ ಮತ್ತೆ ಆತನ ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡುವಂತೆ ಆತನ ಮನಸ್ಸನ್ನು ಸಿದ್ಧಗೊಳಿಸ್ತಾರೆ. ಹೀಗೆ ಅವಶ್ಯವೆನಿಸಿದಾಗಲೆಲ್ಲ ಮಹಾಭಾರತದಲ್ಲಿ ಪ್ರತ್ಯಕ್ಷರಾಗಿರುವ ವ್ಯಾಸರು ಸನ್ಮಾರ್ಗವನ್ನು ತೋರಿಸ್ತಾರೆ. ಈ ವ್ಯಾಸರಿಗೂ ಕೂಡ ಮುಂದುವರಿದು ಭಾಗದಲ್ಲಿ ಕೃತಾಚಿ ಅನ್ನುವಂಥ ಅಪ್ಸರೆಯ ದೆಸೆಯಿಂದ ಒಬ್ಬ ಪುತ್ರ ಸಂತಾನ ಆಗುತ್ತೆ, ಶುಕಮುನಿ ಅಂತ ಹೇಳಿ. ಅದು ಕೂಡ ತುಂಬ ಅದ್ಭುತವಾದಂತಹ ಕಥೆನೇ. ಅದನ್ನು ನಾನು ಇನ್ನೊಂದು ಸಾರಿ ನಿಮ್ಗೆ ಹೇಳ್ತೀನಿ. ಹೀಗೆ ಈ ವ್ಯಾಸರು 18 ಮಹಾಪುರಾಣಗಳನ್ನು ರಚಿಸಿದರು. ವೇದಗಳನ್ನೆಲ್ಲ ವಿಂಗಡಿಸಿ ಅರಿಯೋಕ್ಕೆ ಸಹಕರಿಸಿದರು. ಮಹಾಭಾರತ ಕಥೆಯನ್ನು ಓತಪ್ರೋತವಾಗಿ 1,00,000 ಶ್ಲೋಕಗಳನ್ನು ಹಾಗೆ ಹೇಳ್ಕೊಂಡು ಹೋದರು. ಇದನ್ನು ನಮ್ಮ ವಿಘ್ನ ನಿವಾರಕ ಪ್ರಥಮ ಪೂಜ್ಯನೀಯ ಗಣಪತಿ ಬರ್ಕೊಂಡು ಹೋದ. ಅಲ್ಲಿಯೂ ಕೂಡ ಒಂದು ತುಂಬ ಚೆನ್ನಾಗಿರೋ ಸನ್ನಿವೇಶ ಬರುತ್ತೆ. ಏನಂದರೆ, ಗಣಪತಿ ಇದ್ದವನು ವ್ಯಾಸರಿಗೆ ಹೇಳ್ತಾನೆ, ನನ್ನ ಲೆಕ್ಕನಿ ನಿಲ್ಲೋಕೆ ಅಸಾಧ್ಯವಾಗಬೇಕು, ನನ್ನ ಲೆಕ್ಕನಿ ನಿಲ್ಲಿಸಲೇಬಾರ್ದು, ಆ ರೀತಿಯಲ್ಲಿ ನೀವು ಓತಪ್ರೋತವಾಗಿ ಶ್ಲೋಕಗಳನ್ನು ಹೇಳ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ.
ವ್ಯಾಸರು ಅದಕ್ಕೆ ಪ್ರತಿಯಾಗಿ ಆತನಿಗೊಂದು ಸೂಚನೆಯನ್ನು ನೀಡ್ತಾರೆ. ನಾನು ಏನು ಓತಪ್ರೋತವಾಗಿ ಶ್ಲೋಕಗಳನ್ನು ಹೇಳ್ಕೊಂಡು ಹೋಗ್ತೀನಿ ಮಹಾಭಾರತ ಗ್ರಂಥಕ್ಕೆ, ಅವುಗಳನ್ನೆಲ್ಲವನ್ನು ನೀನು ಅರ್ಥ ಮಾಡಿಕೊಂಡು ಬರಿತಾ ಹೋಗಬೇಕು ಅಂತ. ಹೀಗೆ ವ್ಯಾಸರ ಒಂದು ಅದ್ಭುತ ಶಕ್ತಿ ಹೇಗಿತ್ತು ನೋಡಿ. 1,00,000 ಶ್ಲೋಕಗಳನ್ನು ಓತಪ್ರೋತವಾಗಿ ಹೇಳ್ಕೊಂಡು ಹೋಗ್ತಾರೆ. ನಮ್ಮ ಪ್ರಥಮ ಪೂಜ್ಯನೀಯ ಗಣಪತಿ ಅವುಗಳನ್ನು ಅರ್ಥ ಮಾಡಿಕೊಂಡು ತನ್ನ ಲೆಕ್ಕನೆಯಲ್ಲಿ ಬರ್ಕೊಂಡು ಹೋಗ್ತಾನೆ. ಈ 1,00,000 ಶ್ಲೋಕಗಳಲ್ಲಿ ಸುಮಾರು 8,800 ಶ್ಲೋಕಗಳು ತುಂಬ ಕ್ಲಿಷ್ಟವಾದಂತಹ ಶ್ಲೋಕಗಳನ್ನು ವ್ಯಾಸರು ಗಣಪತಿಗೆ ಹೇಳಿದರು ಅಂತ. ಆ ಕ್ಲಿಷ್ಟವಾದಂಥ ಶ್ಲೋಕಗಳನ್ನು ಕೂಡ ಅರ್ಥ ಮಾಡಿಕೊಂಡೇ ಬರದ ಗಣಪತಿ ಅಂತ. ಹೀಗೆ ವಿಶಿಷ್ಟ ಅಂಶಗಳಿಂದ, ವಿಶಿಷ್ಟ ಕಾರಣದಿಂದ, ವಿಶಿಷ್ಟ ವಿಷಯ ವಸ್ತುವನ್ನು ಇಟ್ಕೊಂಡು ರಚನೆಯಾಗಿರುವ ಮಹಾಭಾರತ ಇವತ್ತಿನ ಜಗತ್ತಿನಲ್ಲಿರುವ ಪ್ರತಿಯೊಂದು ವಿಷಯಗಳಿಗೆ ಆಕರ ವಸ್ತು. ಹೊರ ಜಗತ್ತಿನಲ್ಲಿರುವ ಎಲ್ಲ ವಿಷಯವೂ ಕೂಡ ಮಹಾಭಾರತ ಗ್ರಂಥದಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಮಹಾಭಾರತ ಗ್ರಂಥದಲ್ಲಿರುವಂತಹ ಎಲ್ಲ ವಿಷಯ ವಸ್ತು ನಮಗೆ ಹೊರಗಡೆ ಸಿಗುತ್ತೆ. ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರುವಂತೆ ನಮಗೆ ಅನಿಸುತ್ತೆ. ಇಷ್ಟಕ್ಕೆಲ್ಲ ಕಾರಣೀಕರ್ತರು ಯಾರು ಅಂದರೆ ವಿಷ್ಣು ಸ್ವರೂಪಿ ಭಗವಾನ್ ವೇದ ವ್ಯಾಸರು, ಕೃಷ್ಣ ದ್ವಯಪಾಯನರು. ಅವರಿಗೆ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೆ ಈ ಆಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಲೈಕ್ಸ್ ಕೊಡಿ, ಮತ್ತು ಏನು ಅನ್ನಿಸ್ತು ಅನ್ನೋದ ಮರೆಯದೇ ನೀವು ಕಮೆಂಟ್ಸ್